ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರೋ ಮುಖ್ಯಮಂತ್ರಿ ಬದಲಾವಣೆಯ ವದಂತಿಗಳ ಬಗ್ಗೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಹೈಕಮಾಂಡ್ ಮತ್ತೆ ಪಕ್ಷ ಗಟ್ಟಿಯಾಗಿದೆ, ವರಿಷ್ಠರು ಏನ್ ಹೇಳ್ತಾರೋ ಅದನ್ನ ಕೇಳಲು ಶಿಸ್ತಿನ ಸಿಪಾಯಿ ನಾನು ಎಂದು ಹೇಳುವ ಮೂಲಕ ಶಿಸ್ತಿನ ನಡವಳಿಕೆಯನ್ನ ಪ್ರದರ್ಶಿಸಿದ್ರು. ಮುಖ್ಯಮಂತ್ರಿಯಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಂದು ಹೈಕಮಾಂಡ್ ನಮಗೆ ಸ್ಪಷ್ಟ ಸೂಚನೆ ನೀಡಿದೆ. ಬದಲಾವಣೆ ಅಥವಾ ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ. ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚುವ ಶಕ್ತಿಯೂ ನನಗಿಲ್ಲ. ಏನೇ ನಿರ್ಧಾರವಿದ್ರೂ ಅದು ಹೈಕಮಾಂಡ್ ಕೈಯಲ್ಲಿದೆ ಎಂದು ತಂಗಡಗಿ ಅವರು ಸ್ಪಷ್ಟಪಡಿಸಿದ್ರೆ. ಸಿಎಂ ಬದಲಾವಣೆಯ ಸಮಯ ಬಂದ್ರೆ ವೋಟ್ ಹಾಕಬೇಕು ಎಂದಿದ್ದ ಬಸವರಾಜ ರಾಯರೆಡ್ಡಿ ಅವರು. ಇದರ ಮಾತಿನ ಬಳಿಕ ರಾಯರೆಡ್ಡಿ ಅವರು ನಮ್ಮ ಹಿರಿಯ ನಾಯಕರು, ಅವರ ಬಗ್ಗೆ ನಾನು ಮಾತನಾಡೋದಿಲ್ಲ. ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು 3 ಬಾರಿ ಗೆದ್ದಿದ್ದು ಮಂತ್ರಿಯಾಗಬೇಕು ಎಂದು ಆಕ್ಷೇಪ ಪಡುವುದು ತಪ್ಪಲ್ಲ. ಯಾರನ್ನ ಮಂತ್ರಿ ಮಾಡಬೇಕು ಎಂಬುದು ಪಕ್ಷಕ್ಕೆ ಬಿಟ್ಟ ವಿಚಾರ ಎಂದಿದ್ದಾರೆ. ತಗೊಳೋದು ಮಾಡೋದು ನಮ್ಮ ಪಕ್ಷ ಗಟ್ಟಿ ಐತಿ. ನಮ್ಮ ಪಕ್ಷದೊಳಗ ಹೈಕಮಾಂಡ್ ಗಟ್ಟಿ ಐತಿ. ಹೈಕಮಾಂಡ್ ನಿರ್ಧಾರ ತಗೊಂಡ್ರ ಹೈಕಮಾಂಡ್ ನಮಗೆ ಬಹಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನನಗೆ ಮಂತ್ರಿಗಳಿಗೆ ಮಂತ್ರಿಯಾಗಿ ನಿಮ್ಮ ಕೆಲಸ ನೀವು ಮಾಡಿ, ಸರ್ಕಾರದ ನಿರ್ಧಾರ ನಿಲುವುಗಳನ್ನು ತಗೊಳೋದು ಮಾಡೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ನಿಮ್ಮ ಕೆಲಸ ನೀವು ಮಾಡಿ ಅಂತ ನನಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಬದಲಾವಣೆ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈಗ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರಂತೀರಿ ಸರ್, ಆಸ್ ಎ ಪಾರ್ಟ್ ಆಫ್ ನೀವು ಸರ್ಕಾರದ ಒಬ್ಬ ಮಂತ್ರಿಯಾಗಿ ನೀವು ಹೇಳಕತ್ತೀನಿ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಆದೇಶ ಮಾಡೈತೆ ಏನಂತ, ನಿನ್ನ ಕೆಲಸ ನೀನ್ ಮಾಡು ಅಂತ. ನನ್ನ ಕೆಲಸ ಈಗ ನಾಳೆ ವೈಯಕ್ತಿಕ ಅಭಿಪ್ರಾಯ ಹೇಳಕ್ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಮ್ಮ ಪಕ್ಷದ ಹಿರಿಯ ನಾಯಕರು ಏನ್ ಹೇಳ್ತಾರೆ, ನಮ್ಮ ಜಿಲ್ಲೆ ಹಿರಿಯ ನಾಯಕರು ಬಸವರಾಜ ರಾಯರೆಡ್ಡಿ ಅವ್ರು ಹೇಳ್ತಾರ ವೋಟಿಂಗ್ ಪವರ್ ಆಗ್ಬೇಕು, ನಾಳೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ವೋಟ್ ಹಾಕ್ಬೇಕು. ಅವಾಗ ತಂಗಡಿಗೆ ಅವ್ರ ವೋಟ್ ಯಾರ ಪರವಾಗಿರುತ್ತಂತ ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಹೇಳಿಸ್ತೀವಿ ಅಂತ ನಾನಲ್ಲ. ಬಸವರಾಜ ರಾಯರೆಡ್ಡಿ ಅವರು ನಮ್ಮ ನಾಯಕರು, ನಮ್ಮ ಲೀಡರ್. ಅವ್ರಿಗೆ ನಾನು ಹೇಳಿಸ್ತೀನಿ, ಅವರ ರಾಜಕಾರಣ ಮಾಡೋದನ್ನೇ ಇನ್ನೂ ನಾನು ಕಾಲೇಜ್ ಓದ್ತಾ ಇದ್ದೆ. ನಾನು ನಮ್ಮ ನಾಯಕರೇ ಅವರು. ನಾನು ಪಕ್ಷದ ವಿಚಾರ ಮತ್ತು ಅಧಿಕಾರದ ವಿಚಾರದೊಳಗೆ ನಾನು ಮಾತಾಡಂಗಿಲ್ಲ. ನಾನೇನಿದ್ರು ಪಕ್ಷದ ಒಂದ್ ಕಡೆ ಡಿಕೆಶಿ ಅವರು ಮತ್ತೆ ಇನ್ನೊಂದ್ ಕಡೆ ಜಾರಕಿಹೊಳಿ ಅವರು ಸಮಾವೇಶ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ಸಿಎಂ ನಾವು ಕಾಂಗ್ರೆಸ್ನವರು ಎಲ್ಲರ ಪರ ಅದೀವಿ. 5 ಸಮಾವೇಶ ಮಾಡಿದ್ರೆ ತಪ್ಪೇನೈತೆ? ಯಾಕೆ ಮಾಡ್ಬಾರ್ದು? ಯಾಕೆ 5 ಸಮಾವೇಶ ಮಾಡ್ಬಾರ್ದು? 5 ಪರ ಅದೀವಿ, ಲಿಂಗಾಯತರ ಪರ ಅದೀವಿ, ಒಕ್ಕಲಿಗರ ಪರ ಅದೀವಿ, ದಲಿತರ ಪರ ಅದೀವಿ, ಅಲ್ಪಸಂಖ್ಯಾತರ ಪರ ಅದೀವಿ, ಎಲ್ಲ ಸಮುದಾಯದ ಪರ. ನಾನು ಇಷ್ಟ ತನಕ ಬಿಜೆಪಿ ಬಗ್ಗೆ ನಮ್ಮ ಪಕ್ಷ ಗಟ್ಟಿ ಐತಿ. ನಮ್ಮ ಪಕ್ಷದೊಳಗ ಹೈಕಮಾಂಡ್ ಗಟ್ಟಿ ಐತಿ. ಹೈಕಮಾಂಡ್ ನಿರ್ಧಾರ ತಗೊಂತಾರೆ.